ನಮಸ್ಕಾರ. ಈ ಒಂದು ವಿಶೇಷ ಆರ್ಥಿಕ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿಯಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇನಪ್ಪಾ ಅಂದ್ರೆ ಕೇವಲ 10,000 ರೂಪಾಯಿಂದ 1,00,000 ರೂಪಾಯಿ ಸಂಪತ್ತನ್ನ ಹೇಗೆ ನಿರ್ಮಿಸಬಹುದು ಅನ್ನೋದು. ನೋಡಿ, ಇಲ್ಲಿ ಯಾವುದೇ ರಾತ್ರೋರಾತ್ರಿ ಶ್ರೀಮಂತರಾಗುವ ಸುಳ್ಳು ಭರವಸೆಗಳಿಲ್ಲ, ಯಾವುದೇ ಮ್ಯಾಜಿಕ್ ಇಲ್ಲ. ಕೇವಲ ಶಿಸ್ತುಬದ್ಧ ಹೂಡಿಕೆಯಿಂದ ವಾಸ್ತವಿಕವಾಗಿ ವೆಲ್ತ್ ಅಥವಾ ಸಂಪತ್ತನ್ನ ಹೇಗೆ ಬಿಲ್ಡ್ ಮಾಡಬಹುದು ಅಂತ ಇವತ್ತು ನಾವು ಡಿಕೋಡ್ ಮಾಡೋಣ. ಬನ್ನಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಸರಿ, ಈಗ ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಎಲ್ಲರ ತಲೆಯಲ್ಲಿ ಬರುವ ಮೊದಲ ಪ್ರಶ್ನೆನೇ ಇದು. ಕೇವಲ 10,000 ರೂಪಾಯಿಯನ್ನ 1,00,000 ಮಾಡೋಕೆ ನಿಜವಾಗ್ಲೂ ಸಾಧ್ಯನಾ? ಲಾಟ್ರಿ ಹೊಡಿಬಾರ್ದು, ಕ್ರಿಪ್ಟೋದಂತಹ ಹೈರಿಸ್ಕ್ ಜಾಗದಲ್ಲಿ ದುಡ್ಡಾಗಬಾರ್ದು, ಆದರೂ ಸಾಧ್ಯನಾ ಅಂತ ನೀವು ಕೇಳ್ಬೋದು. ಅಬ್ಸಲ್ಯೂಟ್ಲಿ, ಖಂಡಿತ ಸಾಧ್ಯ. ಆದ್ರೆ ಇದಕ್ಕೆ ಬೇಕಾಗಿರೋದು ಷೇರು ಮಾರುಕಟ್ಟೆ ದಿನನಿತ್ಯದ ಟೆನ್ಷನ್ ಅಲ್ಲ, ಬದಲಾಗಿ ಒಂದು ಸ್ಮಾರ್ಟ್ ಆದ ಪರ್ಫೆಕ್ಟ್ ಸ್ಟ್ರಾಟಜಿ ಅಷ್ಟೇ. ಸೆಕ್ಷನ್ 1, 1,00,000ದ ರಿಯಾಲಿಟಿ. ನೋಡಿ, ಸಂಪತ್ತು ನಿರ್ಮಾಣದ ಮೊದಲನೇ ಹೆಜ್ಜೆನೆ ನಮ್ಮ ನಿರೀಕ್ಷೆಗಳು ವಾಸ್ತವಿಕವಾಗಿರಬೇಕು ಅನ್ನೋದು. ಸುಳ್ಳು ಭ್ರಮೆಗಳಿಂದ ನಾವು ಮೊದಲು ಹೊರಬರಬೇಕು. ಇಲ್ಲಿ ನಾವು ಮುಖ್ಯವಾಗಿ ಫಾಸ್ಟ್ ಮನಿ ಮತ್ತೆ ಸ್ಲೋ ಮನಿ ಅಂದ್ರೆ ವೇಗದ ಹಣ ಮತ್ತು ನಿಧಾನಗತಿಯ ಹಣದ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಬೇಕು. ರಾತ್ರೋರಾತ್ರಿ ಡಬಲ್ ಆಗಬೇಕು ಅನ್ನೋದಿದೆಯಲ್ಲ, ಅದು ಫಾಸ್ಟ್ ಮನಿ, ತುಂಬಾ ಡೇಂಜರಸ್. ಆದರೆ ಈ ಸ್ಲೋ ಮನಿ ಇದೆಯಲ್ಲ, ಇದು ನಿಜಕ್ಕೂ ಪವರ್ಫುಲ್. ಇದು 10ರಿಂದ 15 ವರ್ಷಗಳ ವಾಸ್ತವಿಕ ಸಮಯವನ್ನ ಕೇಳುತ್ತೆ. ಆದರೆ ಲಾಂಗ್ ಟರ್ಮಲ್ಲಿ ನಿಮಗೆ ಸಿಗೋ ರಿಸಲ್ಟ್ಸ್ ಲಿಟ್ರಲಿ ಅಮೇಜಿಂಗ್ ಆಗಿರುತ್ತೆ. ಸೆಕ್ಷನ್ 2, SIP ಮತ್ತು ಕಾಂಪೌಂಡಿಂಗ್ ಮ್ಯಾಜಿಕ್. ಹಾಗಾದ್ರೆ ಈ ರಿಯಲ್ ವೆಲ್ತ್ ಬಿಲ್ಡ್ ಮಾಡುವ ಫಿನಾನ್ಷಿಯಲ್ ಎಂಜಿನ್ ಯಾವುದು? ಬನ್ನಿ ನೋಡೋಣ. ಆ ಎಂಜಿನ್ ಬೇರೆ ಯಾವುದೂ ಅಲ್ಲ, ಅದೇ ಕಾಂಪೌಂಡಿಂಗ್. ಕಾಂಪೌಂಡಿಂಗ್ ಅಂದ್ರೆ ಏನು ಗೊತ್ತಾ? ತುಂಬಾ ಸಿಂಪಲ್. ನೀವು ಹೂಡಿಕೆ ಮಾಡಿದ ಹಣದ ಮೇಲೆ ಬಡ್ಡಿ ಬರುತ್ತೆ ಅಲ್ವಾ? ಆ ಬಂದಿರೋ ಬಡ್ಡಿಯ ಮೇಲೂ ಮತ್ತೆ ಬಡ್ಡಿ ಬರೋದನ್ನೇ ನಾವು ಕಾಂಪೌಂಡಿಂಗ್ ಅಂತೀವಿ. ಇದೊಂಥರ ಮಂಜಿನ ಗುಡ್ಡೆದಿಂದ ಉರುಳ್ಕೊಂಡು ಬಂದ ಹಾಗೆ. ಪ್ರತಿ ತಿಂಗಳು ನಾವು ಹಾಕೋ ಸಣ್ಣ ಮೊತ್ತದ ಮೇಲಿನ ಲಾಭ ಮತ್ತೆ ಮತ್ತೆ ಇನ್ವೆಸ್ಟ್ ಆಗಿ ಕಾಲ ಕಳೆದಂತೆ ಒಂದು ಬೃಹತ್ ಆಕಾರ ಪಡ್ಕೊಳ್ಳುತ್ತೆ. ಸೆಕ್ಷನ್ 3, ಗಣಿತದ ಪುರಾವೆ. ನಾವೀಗ ನೋಡೋಕ್ ಹೊರಟಿರೋ ಈ ಸ್ಲೈಡ್ನಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಪ್ಪಾ ಅಂದ್ರೆ, ಇದು ಕೇವಲ ಗಾಳಿ ಮಾತಲ್ಲ, ಇದು ಪಕ್ಕಾ ಮ್ಯಾಥಮ್ಯಾಟಿಕ್ಸ್, ಅಂದ್ರೆ ಗಣಿತದ ಲೆಕ್ಕಾಚಾರದ ಮೇಲೆ ನಿಂತಿರೋ ಕಟ್ಟು ಸತ್ಯ. ಈ ಲೆಕ್ಕಾಚಾರವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಪ್ರತಿ ತಿಂಗಳು ಕೇವಲ 1,000 ರೂಪಾಯಿಗಳನ್ನ SIP ಮುಖಾಂತರ ಹೂಡಿಕೆ ಮಾಡ್ತಾ ಹೋಗ್ತೀವಿ ಅನ್ಕೊಳ್ಳಿ. ಇಲ್ಲಿ ನಾವು ನಿರೀಕ್ಷಿಸ್ತಿರುವ ವಾರ್ಷಿಕ ಲಾಭ ಕೇವಲ 12%. ಮತ್ತು ಈ ಶಿಸ್ತನ್ನ ನಾವು ಬರೋಬ್ಬರಿ 15 ವರ್ಷಗಳ ಕಾಲ ನಿರಂತರವಾಗಿ ಫಾಲೋ ಮಾಡ್ತೀವಿ. ಈ 3 ವೇರಿಯೇಬಲ್ಸ್ಗೆ ನಾವು ಕಮಿಟ್ ಆದ್ರೆ ಏನಾಗುತ್ತೆ ಗೊತ್ತಾ? ಬೂಮ್! 15 ವರ್ಷಗಳಲ್ಲಿ ನಾವು ಜೇಬಿನಿಂದ ಹಾಕಿರೋ ಒಟ್ಟು ಹೂಡಿಕೆ ಕೇವಲ 1,80,000 ರೂಪಾಯಿ ಮಾತ್ರ. ಆದ್ರೆ ಆ ಕಾಂಪೌಂಡಿಂಗ್ ಶಕ್ತಿಯಿಂದ ಆ ಮೊತ್ತ ಎಷ್ಟಾಗಿದೆ ನೋಡಿ, ಬರೋಬ್ಬರಿ 5 ಲಕ್ಷ ರೂಪಾಯಿಗಳಿಗೂ ಅಧಿಕ. ನಂಬೋಕಾರ್ತಿಲ್ವಾ? ಆದ್ರೆ ಇದೇ ವಾಸ್ತವ. ಇದುವೇ ಹೂಡಿಕೆಯ ನಿಜವಾದ ಶಕ್ತಿ ಅಂದ್ರೆ. ಸರಿ, ನಾವಿಲ್ಲಿ 2 ಆಯ್ಕೆಗಳನ್ನ ಕಂಪೇರ್ ಮಾಡಿ ನೋಡೋಣ. ಆಪ್ಷನ್ 1, ಒಮ್ಮೆಲೆ 10,000 ರೂಪಾಯಿ ಲಂಸಮ್ ಮಾಡಿ ಹೂಡಿಕೆ ಮಾಡೋದು. 12ರಿಂದ 15% ಲಾಭ ಬಂದ್ರೂ ಅದು 1,00,000 ತಲುಪೋಕೆ 10ರಿಂದ 12 ವರ್ಷ ಬೇಕಾಗುತ್ತೆ. ಆದರೆ ಆಪ್ಷನ್ 2 ನೋಡಿ, SIP ಮೆಥಡ್. ಪ್ರತಿ ತಿಂಗಳು ಕೇವಲ 500 ರೂಪಾಯಿಲಿಂದ 1,000 ರೂಪಾಯಿ ಹೂಡಿಕೆ ಮಾಡ್ತಾ ಹೋದ್ರೆ 10ರಿಂದ 15 ವರ್ಷಗಳಲ್ಲಿ ಅತೀ ಸುಲಭವಾಗಿ 1,00,000ಕ್ಕೂ ಹೆಚ್ಚಿನ ಕಾರ್ಪಸ್ ಅನ್ನು ನಾವು ಬಿಲ್ಡ್ ಮಾಡಬಹುದು. ಇದು ಪ್ರತಿಯೊಬ್ಬರಿಗೂ ಸಾಧ್ಯವಾಗುವಂತಹ ಅತ್ಯಂತ ಪ್ರಾಯೋಗಿಕವಾದ ಬ್ಲೂ ಪ್ರಿಂಟ್ ಅಲ್ವಾ? ಸೆಕ್ಷನ್ 4, ಸುರಕ್ಷಿತ ಹೂಡಿಕೆಗಳು. ಈಗ ಮುಂದಕ್ಕೆ ಹೋಗೋಣ ಮತ್ತು ಈ ಕಾರ್ಪಸ್ ಬಿಲ್ಡ್ ಆಗೋಕೆ ನಾವು ಆಕ್ಚುಯಲ್ ಆಗಿ ಎಲ್ಲಿ ಹಣವನ್ನ ತೊಡಗಿಸ್ಬೇಕು ಅಂತ ನೋಡೋಣ. ಬಿಗಿನರ್ಸ್ ಅಥವಾ ಆರಂಭಿಕ ಹಂತದಲ್ಲಿರೋರಿಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಈಕ್ವಿಟಿ SIP ಮಾಡೋದು ಬೆಸ್ಟ್ ಚಾಯ್ಸ್. ಅದರಲ್ಲಿಯೂ ಇಂಡೆಕ್ಸ್ ಫಂಡ್ಗಳು ಅಥವಾ ಲಾರ್ಜ್ ಕ್ಯಾಪ್ ಫಂಡ್ಗಳು ತುಂಬಾ ಸೇಫ್ ಆದ ಆಯ್ಕೆಗಳು. ಆದ್ರೆ ಒಂದು ಮಾತು ನೆನಪಿರ್ಲಿ, ನೀವು ಬಿಗಿನರ್ ಆಗಿದ್ರೆ ನೇರವಾಗಿ ಷೇರ್ ಮಾರುಕಟ್ಟೆಗೆ ಇಳಿಯೋದಾಗ್ಲಿ ಅಥವಾ ಡೈರೆಕ್ಟ್ ಸ್ಟಾಕ್ಸ್ ಖರೀದಿಸೋದನ್ನಾಗ್ಲಿ ಕಡ್ಡಾಯವಾಗಿ ಅವಾಯ್ಡ್ ಮಾಡಲೇಬೇಕು. ದಯವಿಟ್ಟು ಆ ಸಾಹಸಕ್ಕೆ ಹೋಗ್ಬೇಡಿ. ಸೆಕ್ಷನ್ 5, ಹೂಡಿಕೆಯ ದೊಡ್ಡ ತಪ್ಪುಗಳು. ಇಷ್ಟೊತ್ತು ಏನ್ ಮಾಡಬೇಕು ಅಂತ ನೋಡಿದ್ವಿ. ಆದ್ರೆ ನಾವು ಟ್ರ್ಯಾಕಲ್ಲಿರಬೇಕು ಅಂದ್ರೆ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ಸಾಮಾನ್ಯವಾಗಿ ಜನ ಮಾಡೋ ಅತೀ ದೊಡ್ಡ ತಪ್ಪುಗಳನ್ನ ಫಟಾಫಟ್ ಅಂತ ಹೇಳ್ತೀನಿ ಕೇಳಿ. ಮೊದಲನೇದು, 2-3 ತಿಂಗಳಲ್ಲಿ SIPಯನ್ನ ನಿಲ್ಲಿಸ್ಬಿಡೋದು. ಎರಡನೇದು, ಮಾರುಕಟ್ಟೆ ಸ್ವಲ್ಪ ಕೆಳಗೆ ಹೋದ ತಕ್ಷಣನೇ ಪ್ಯಾನಿಕ್ ಆಗ್ಬಿಡೋದು. ಮೂರನೇದು, ಯಾವಾಗ್ಲೂ ಹೈ ರಿಟರ್ನ್ಸ್ ಅಥವಾ ಹೆಚ್ಚಿನ ಲಾಭದ ಹಿಂದೆಯೇ ಓಡೋದು. ಮತ್ತೆ ಕೊನೆಯದಾಗಿ, ತಾಳ್ಮೆನೆ ಇಲ್ಲದೆ ಹೂಡಿಕೆಯಿಂದ ಎಕ್ಸಿಟ್ ಆಗೋದು. ನೋಡಿ, ಈ ತಪ್ಪುಗಳನ್ನ ನೀವು ಮಾಡಲಿಲ್ಲ ಅಂದ್ರೆ ಮಾತ್ರ ನಾವು ಆಗ್ಲೇ ನೋಡಿದ ಆ ಮ್ಯಾಥಮ್ಯಾಟಿಕ್ಸ್ ನಿಜವಾಗೋಕೆ ಸಾಧ್ಯ. ಹೂಡಿಕೆಯಲ್ಲಿ ಪೇಷನ್ಸ್ ಮತ್ತೆ ಡಿಸಿಪ್ಲಿನ್ ಮ್ಯಾಂಡೇಟ್ರಿ. ಸೊ ಇಲ್ಲಿನ ಅತಿ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ, ಈ ಕಾಂಪೌಂಡಿಂಗ್ ಇದೆಯಲ್ಲ,
ಅದು ತುಂಬ ಸ್ಲೋ ಆಗಿ ಶುರುವಾಗುತ್ತೆ. ಮೊದಲ 1-2 ವರ್ಷ ನಿಮಗೆ ಯಾವುದೇ ದೊಡ್ಡ ಬದಲಾವಣೆ ಕಾಣಿಸದೇ ಇರ್ಬೋದು. ಆದರೆ ಟೈಮ್ ಹೋದ ಹಾಗೆ ಒಂದು ಸ್ಟೇಜ್ನಲ್ಲಿ ಅದು ಅಕ್ಷರಶಃ ಎಕ್ಸ್ಪ್ಲೋಡ್ ಆಗುತ್ತೆ. ಆವಾಗಲೇ ನಿಮ್ಮ ದುಡ್ಡು ಅಗಾಧವಾಗಿ ಬೆಳೆಯೋದು. 10,000ವನ್ನ 1,00,000 ಮಾಡೋದು ಯಾವುದೇ ಮ್ಯಾಜಿಕ್ ಅಲ್ವಲ್ವಾ? ಇದಕ್ಕೆ ಬೇಕಾಗಿರೋದು ಕೇವಲ ನಿಮ್ಮ ಸಮಯ, ನಿಮ್ಮ ಶಿಸ್ತು ಮತ್ತು ಸರಿಯಾದ ಗೈಡೆನ್ಸ್ ಮಾತ್ರ. ಹಾಗಾದ್ರೆ ಈ ಕಾಂಪೌಂಡಿಂಗ್ ಮ್ಯಾಜಿಕ್ ಅನ್ನ ನಿಮ್ಮ ಲೈಫಿಗೆ ತರೋಕೆ ಆ ತಾಳ್ಮೆಯ